ಮೈಸೂರಿನಿಂದ ನನ್ನ ಸಹೋದ್ಯೋಗಿ ರವಿ ಪಾಂಡುಪುರ ನನ್ನ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ರವಿ, ನೀವಿರುವಂತಹ ಜಾಗ ಅಭಿಮಾನಿಗಳಲ್ಲಿ ಯಾವ ರೀತಿಯಾದಂತಹ ಕ್ರೇಜ್ ಇದೆ ಮೈಸೂರಿನಲ್ಲಿ? ಏನ್ ಹೇಳ್ತಿದ್ದಾರೆ ಮೈಸೂರಿನ ಅಭಿಮಾನಿಗಳು? ಯಾವ ರೀತಿ RCBಗೆ ವಿಶ್ ಮಾಡ್ತಿದ್ದಾರೆ ರವಿ? ವಿದೇಶಿ ಖಂಡಿತವಾಗ್ಲೂ ಕಳೆದ 18 ವರ್ಷಗಳ ಕನಸಿದು. ಈ ಕನಸು ಈಡೇರ್ಲಿಕ್ಕೆ ಕೇವಲ ಒಂದು ಹೆಜ್ಜೆ ಮಾತ್ರ ಬಾಕಿ ಇದೆ. ಹಾಗಾಗಿ ಈ ಬಾರಿಯ ಕಪ್ ನಮ್ದೇ ಅಂತ ಹೇಳಿ ಮೈಸೂರಿನ ಕ್ರಿಕೆಟ್ ಪ್ರೇಮಿಗಳು ಹೇಳುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಸದ್ಯ ನಾನೀಗ ಮೈಸೂರಿನ ನಗರದ ಹೃದಯ ಭಾಗವಾದಂತಹ ನಗರ ಬಸ್ ನಿಲ್ದಾಣದಲ್ಲಿ ಇದ್ದೀನಿ. ಇಲ್ಲಿ ಒಂದಷ್ಟು ಮಂದಿ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಕಾರಣ, ಇವತ್ತಿನ ಪಂದ್ಯದ ಬಗ್ಗೆ ನೀವೇನ್ ಹೇಳ್ತೀರಾ? ಇವತ್ತು RCB ಗೆಲ್ಲುತ್ತೆ ಅಂತ ಅನ್ಕೊಂಡಿದ್ವಿ. 18 ವರ್ಷದ ಬಳಿಕ ನಮ್ಗೇನಾದ್ರು RCB ಗೆದ್ರೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಕೊಹ್ಲಿ ಇದ್ರೇನೆ ಒಂಥರ ಚಂದ, ಬೇರೆಯವ್ರು ಯಾರಾದ್ರೂ ಬಂದ್ರೆ ಚೆನ್ನಾಗಿರಲ್ಲ. RCB ಒಟ್ಟು ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಇವತ್ತು? RCB ಗೆದ್ದೇ ಗೆಲ್ಲುತ್ತೇನೋ ಅಂತ. ಹೇಳಪ್ಪ, ಏನಂತ ಎಕ್ಸ್ಪೆಕ್ಟ್ ಮಾಡ್ತೀರಿ? ವಿದೇಶಿ ಇಲ್ಲಿ ಮತ್ತಷ್ಟು ಮಕ್ಕಳುಗಳಿದ್ದಾರೆ. ಆ ಮಕ್ಕಳುಗಳೆಲ್ಲರೂ ಕೂಡ ಅಂದ್ರೆ RCB ಪರ ಜೈಕರದ ಘೋಷಣೆಗಳನ್ನು ಈವರೆಗೆ ಕೂಗ್ತಿದ್ರು, ಮತ್ತೆ ಮಾತಾಡುವಂತ ಪ್ರಯತ್ನವನ್ನ ಮಾಡ್ತಿದ್ರು. ಅಂದ್ರೆ ವಿರಾಟ್ ಕೊಹ್ಲಿ ಸೆಂಚುರಿಯನ್ನ ಹೊಡಿತಾರೆ, ಮತ್ತೆ ಈ ಬಾರಿ RCB ಗೆದ್ದೇ ಗೆಲ್ಲುತ್ತೇನ ವಿಶ್ವಾಸವನ್ನು ತೋಡ್ಕೊಳ್ತಾರೆ. ಒಂದಷ್ಟು ಮಕ್ಕಳಿದ್ದಾರೆ, ನಾನು ಮಾತಾಡ್ತೇನೆ. ಇವತ್ತಿನ ಮ್ಯಾಚ್ ಬಗ್ಗೆ ಏನ್ ಎಕ್ಸ್ಪೆಕ್ಟ್ ಸರ್? ಇವತ್ತಿನ ಮ್ಯಾಚ್ ಬಗ್ಗೆ ಅಂದ್ರೆ RCB ಪಕ್ಕ ಗೆದ್ದೇ ಗೆಲ್ಲುತ್ತೆ. ಅದ್ರ ಸಲುವಾಗಿ ನಾವು ಕೂಡ ಪಟಾಕಿ ಎಲ್ಲ ತಗೊಂಡು ಹೋಗ್ತಾ ಇದೀವಿ. ಗೆದ್ರು ಸೋತ್ರು ಹೇಳೋದೊಂದೇ, ಈ ಸಲ ಕಪ್ ನಮ್ಮ ಮುಂದೆ. ಏನಂತ ಹೇಳ್ತೀಯಪ್ಪ ನೀನು? ಸರ್, ಈ ಸಲ ಕಪ್ ಹೊಡಿತಾರೆ. ಈ ಸಲ ಕಪ್ ಹೊಡಿತಾರೆ, ಇದು ಕನ್ಫರ್ಮ್ ಆಗಿ ಹೊಡಿತಾರೆ. ಈ ಸಲ ಗೆಲ್ತಾರೆ. ಯಾಕಂದ್ರೆ ಸರ್ ಟೀಮ್ ಚೆನ್ನಾಗಿದೆ, ಟೀಮ್ ಫುಲ್ ಬ್ಯಾಲೆನ್ಸಿಂಗ್ ಆಗಿದೆ. ಸೀಸನ್ 18, ಜರ್ಸಿ ನಂಬರ್ 18. ಈ ಸಲ ಕಪ್ ನಮ್ದೆ. 18 ಬರುತ್ತೆ. ಈ ಸಲ ಕಪ್ ಹೊಡಿತಾರೆ ಸರ್. ಕಪ್ ಹೊಡಿತಾರೆ. ಮ್ಯಾಚ್ ಎಲ್ಲ ನೋಡ್ತೀರಾ? ಹಾ ಸರ್, ನೋಡ್ತೇವೆ. ಯಾರು ನಿಮ್ಮ ಫೇವರೇಟ್? ಸರ್ ವಿರಾಟ್ ಸರ್. ಸರ್ ಅವರು 18 ವರ್ಷದಿಂದ ನಮ್ಮ RCB ಅವರೆಲ್ಲ, ಅದಕ್ಕೆ ಸರ್ ಲಾಯಲ್ ಫ್ಯಾನ್ಸ್. ಏನಂತ ಹೇಳ್ತೀಯಪ್ಪ ಇವತ್ತಿನ ಮ್ಯಾಚ್ ಬಗ್ಗೆ? ಇವತ್ತಿನ ಮ್ಯಾಚ್ RCBನೇ ಗೆಲ್ಲುತ್ತೆ. 18 ವರ್ಷದಿಂದ ಇದು 3 ಸಲಿಂದ ಇದು 4ನೇ ಸರಿ ಫೈನಲ್ಗೆ ಬಂದಿರೋದು. ಈ ಸಲ RCBನೇ ಗೆಲ್ಲುತ್ತೆ. ಇವತ್ತು ಮ್ಯಾಚ್ ಫುಲ್ ಫೈಟು ಸರ್, ಟೈ ಆಗೈತೆ. ವಿದೇಶಿ, ಇದು ಮೈಸೂರಿನಲ್ಲಿ ಕ್ರಿಕೆಟ್ ಪ್ರೇಮಿಗಳು ಹೇಳ್ತಾ ಇರೋದು. ಅಂದ್ರೆ ಇವತ್ತಿನ ಪಂದ್ಯವನ್ನ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸವನ್ನ ತೋಡ್ಕೊಳ್ತಿದ್ದಾರೆ. ಅದಲ್ಲದೆ ಇವತ್ತು ವಿರಾಟ್ ಕೊಹ್ಲಿ ಮೇಲೆ ಭಾರಿ ನಿರೀಕ್ಷೆ ಇದೆ. ಹಾಗಾಗಿ ಗೆಲ್ತಾರೆ, ಅಂದ್ರೆ RCB ಗೆದ್ದೇ ಗೆಲ್ಲುತ್ತೆ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಇವತ್ತು ಬೆಳಗಿಂದಲೂ ಕೂಡ ಮೈಸೂರಿನಲ್ಲಿ ಒಂದಷ್ಟು ಪೂಜಾ ಹವನಗಳನ್ನ ಮಾಡಲಾಯಿತು. ಒಂದಷ್ಟು 101 ಈಡುಗಾಯಿಯನ್ನ ಮೈಸೂರಿನ ಅಗ್ರಹಾರದಲ್ಲಿರುವಂತಹ ವಿನಾಯಕನಿಗೆ ಒಡೆಯುವ ಮೂಲಕ ಈ ಬಾರಿ ಎಲ್ಲ ವಿಘ್ನಗಳು ದೂರ ಆಗಿ RCB ಕಪ್ಪನ್ನ ಗೆಲ್ಲಿ ಅಂತ ಹೇಳುವಂತ ಕೆಲಸಕ್ಕೆ ಮುಂದಾಯಿತು. ಇದೇ ರೀತಿ ಮೈಸೂರಿನಲ್ಲಿ ಸಾಕಷ್ಟು ಕ್ರೇಜ್ ಉಂಟಾಗಿತ್ತು. ಪ್ರಮುಖವಾಗಿ ವ್ಯಕ್ತಿಯೊಬ್ಬರು, ಅಂದ್ರೆ ಶ್ರೇಯಸ್ ಅಂತ ವ್ಯಕ್ತಿ ತನ್ನ ಕಾರಿಗೆ ಪೂರ್ತಿ RCBಯ ಮಯವನ್ನ ಮಾಡಿದ್ರು. ಇನ್ನು ಬಸವರಾಜ್ ಎಂಬ ವ್ಯಕ್ತಿ ನಾಳಿನ ಅಂದ್ರೆ ಇವತ್ತಿನ ಪಂದ್ಯವನ್ನ ಗೆದ್ರೆ ನಾಳೆ ಮಧ್ಯಾಹ್ನ ಮೈಸೂರಿನ ಇಂದಿರಾ ಕ್ಯಾಂಟೀನ್ ಅಲ್ಲಿರುವಂತಹ ಎಲ್ಲ ಇಂದಿರಾ ಕ್ಯಾಂಟೀನ್ಗಳಲ್ಲೂ ಕೂಡ ಉಚಿತವಾಗಿ ಹೋಳಿಗೆಯನ್ನ ಹಾಕಿಸ್ತೀನಿ ಅನ್ನೋ ಮಾತುಗಳನ್ನ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.